ಇತ್ತ ಸಂಗೀತ ಜೈಲಿಗೆ ಹೋಗ್ತಿದ್ದಂಗೆ ನಮ್ರತಾ ಮತ್ತು ಪ್ರತಾಪ್ ನಡುವೆ ದೊಡ್ಡ ಮಟ್ಟಿಗೆ ಜಗಳನೇ ಆಗಿದೆ ಅಂತ ಹೇಳ್ಬೋದು. ಹೌದು, ಇಲ್ಲಿ ಪ್ರತಾಪ್ ನಮ್ರತೆಗೆ ಕಳಪೆ ಪಟ್ಟವನ್ನು ಕೂಡ ಕೊಟ್ಟಿರ್ತಾನೆ. ಇನ್ನು ಈ ಕಳಪೆ ಪಟ್ಟವನ್ನು ನಮ್ರತಾ ಒಪ್ಪಿಕೊಳ್ಳೋಕ್ಕೆ ಸಾಧ್ಯವಿರೋದಿಲ್ಲ. ಅದಕ್ಕೋಸ್ಕರ ಸಂಗೀತ ಜೊತೆ ಮಾತಾಡ್ತಾ ಇರಬೇಕಾದ್ರೆ ಜೈಲ್ ಹತ್ರ ಬಂದು ಕರಿತಾಳೆ. ನಾನು ಈ ಥರ ಮಾತಾಡಬೇಕು ಬಾಯ್ಲಿ ಅಂತೇಳಿ ಕರಿತಾಳೆ. ಹಾಗೆ ಸಂಗೀತ ಏನು ಮಾತಾಡಬೇಕು, ಇಲ್ಲೇ ಬಂದು ಮಾತಾಡೋದಾಗ ನಾನು ನಿನ್ನ ಜೊತೆ ಮಾತಾಡಬೇಕು ಅಂತ ಕರೀಲಿಲ್ಲ, ಇಲ್ಲಿ ನಾನು ಕರಿತಿರೋದು ಪ್ರತಾಪ್ ಜೊತೆ ಮಾತಾಡೋಕ್ಕೆ ಅಂದಾಗ ಅವ್ನು ಬರೋಕ್ಕಾಗಲ್ಲ, ಅವನೇನೋ ಬ್ಯುಸಿ ಇದ್ದಾನೆ ಇಲ್ಲಿ ಅಂದಾಗ, ಅವ್ನು ಬ್ಯುಸಿ ಇರೋದು ನಾನು ಕಂಡಿದ್ದೀನಿ, ಅವ್ನಿಗೆ ಇಲ್ಲಿ ಕಳಿಸಿಲ್ಲ ಅಂತಂದಾಗ ಬಾರೋ ಇಲ್ಲಿ ಪ್ರತಾಪ್ ಅಂತಂದಾಗ ನೀವು ಕರೆದಂಗೆಲ್ಲ ಬರೋದಕ್ಕೆ ನಾನೇ ನಿಮ್ಮ ನಾಯಿ ಅಲ್ಲ ಅಂತಂದಾಗ ನೀನು ಯಾಕೆ ಅವನಿಗೆ ಕಳಪೆ ಪಟ್ಟ ಕೊಟ್ಟೆ ಅಂತೇಳಿ ಸಂಗೀತ ಮುಂದೆ ತೆಗಿತಾಳೆ. ಆಗ ಸಂಗೀತ ಹೇಳ್ತಾಳೆ ಅದು ಅವ್ನು ವೈಯಕ್ತಿಕ ವಿಷಯ, ಅವ್ನು ಏನು ಬೇಕಾದ್ರೂ ಕೊಡ್ಬೋದು, ಈಗ ನನಗೆ ಕೊಟ್ಟು ಇಲ್ಲಿ ಜೈಲಿಗೆ ಕಳಿಸಿಲ್ವಾ, ಅದನ್ನೇ ನೀವು ನಾನಿಲ್ಲಿ ಎಲ್ಲರಿಗೂ ಪ್ರಶ್ನೆ ಮಾಡೋಕ್ಕಾಗುತ್ತೆ, ನೀನು ಯಾಕೆ ಪ್ರಶ್ನೆ ಮಾಡ್ತಿದ್ದೆ ಅಂತಂದಾಗ ನನಗೆ ಪ್ರಶ್ನೆ ಮಾಡಬೇಕು ಅನಿಸ್ತಿದೆ, ನಾನು ಮಾಡ್ತಿದ್ದೀನಿ ಅಷ್ಟೇ, ಅದನ್ನು ಕೇಳೋಕ್ಕೆ ನೀನೇ ಅವಳು ಗುರು ಅಂತೇಳಿ ನಮ್ರತಾ ಸಂಗೀತ ಮೇಲೂ ಕೂಡ ಜೈಲಲ್ಲಿದ್ದರೂ ಕೂಡ ಅರಿಯಾಯ್ತಿದ್ದಾಳೆ. ಸಂಗೀತ ಹೇಳ್ತಾಳೆ ನಿನಗೆಲ್ಲದಕ್ಕೂ ಉತ್ತರ ಕೊಡಬೇಕು ಅಂತ ಏನು ಇದಿಲ್ಲ, ನೀನು ಸುಮ್ಮನೆ ನೀನು ಹೋಗ್ತಾ ಇದ್ರೆ ಸರಿ ಅಂದಾಗ ಪ್ರತಾಪ್ ನೀನು ಮರ್ಯಾದೆ ಉತ್ತರ ಕೊಡ್ತಾ ಇಲ್ವ ನೀನಂದಾಗ ಕೊಡೋಕ್ಕಾಗಲ್ಲ, ಅದೇನು ಕಿತ್ಕೊಂಡೆ ಕಿತ್ಕೋಗೆಲೆ ಅಂತೇಳಿ ಈತ ಪ್ರತಾಪು ಕೂಡ ಆವಾಜ್ ಬಿಟ್ಟಿದ್ದಾನೆ.